ಈವ್ನಿಂಗ್ 4 ಗಂಟೆ ಇರೋ ಈವೆಂಟ್ಗೆ ನಾವು ಮಾರ್ನಿಂಗ್ 2 o'clockಗೆ ಎದ್ದು ರೆಡಿಯಾಗಿದ್ದೀವಿ. ಯಾಕೆ ಅಂತಲೇ ಈ ವಿಡಿಯೋನ ಫುಲ್ ನೋಡಿ. ಹೌದು, ಕ್ಲೈಂಟು ನಾನು 10:30ಗೆ ರೆಡಿ ಇರಬೇಕು, ನೀವು ಶಾರ್ಪ್ 7:30ಗೆಲ್ಲ ಬಂದುಬಿಡಿ ಅಂತಂದರು. ಹೀಗಾಗಿ ನಾವು ಬೇಗ ಎದ್ದೊಳ್ಬೇಕಾಯಿತು. ಇಲ್ಲಿಂದ ನನಗೆ 180 ಕಿಲೋಮೀಟರ್ಸ್ ಇತ್ತು, 3 hours ಜರ್ನಿ ಇತ್ತು. ಹಾಗಾಗಿ ಬೇಗ ಎದ್ದು ರೆಡಿಯಾಗಿ ನಾವು ಹೊರಟ್ವಿ. ಸೆಂಟರಲ್ಲಿ ಕಾಫಿ ಕುಡ್ಕೊಂಡು ನಾವು ವಿಡಿಯೋ ರೀಚ್ ಆಗಲಿಕ್ಕೆ 7 o'clock ಆಗಿತ್ತು. 7 o'clock ಆಗಿತ್ತು. ಹಾಗಾಗಿ ನಾವು ತಿಂಡಿ ಎಲ್ಲ ಮಾಡಿಕೊಂಡು ವೆನ್ಯೂ ಪ್ಲೇಸ್ಗೆ ರೀಚ್ ಆದ್ವಿ. ಬಟ್ ಕ್ಲೈಂಟ್ ಇನ್ನೂ ಬಂದಿರಲಿಲ್ಲ. ಹಾಗೆ ಒಂದು ನ್ಯಾಪ್ ಹಾಕೋಣ ಅಂತ ನ್ಯಾಪ್ ಹಾಕೊಂಡು 9 o'clock ಎದ್ರು ಕ್ಲೈಂಟ್ ಬಂದಿರಲಿಲ್ಲ. ಕಾಲ್ ಮಾಡಿದೆ, ಬಟ್ 9:20ಗೆ ಕ್ಲೈಂಟ್ ಬಂದರು. ಹಾಗಾಗಿ ಬೇಗ ಎಲ್ಲ ರೆಡಿ ಮಾಡಿಕೊಂಡು ನಾವು ವರ್ಕ್ನ ಸ್ಟಾರ್ಟ್ ಮಾಡಿದ್ವಿ. ವರ್ಕ್ ಸ್ಟಾರ್ಟ್ ಮಾಡಿ ಆದಮೇಲೆ 11 o'clock ಎಲ್ಲ ಫಿನಿಶ್ ಆಯಿತು. ಫೋಟೋಸ್ ತೊಗೊಂಡು ವೀಡಿಯೋಸ್ ತೊಗೊಂಡು ಕ್ಲೈಂಟ್ ಹತ್ರ ಪೇಮೆಂಟ್ ಮಾಡಿಸ್ಕೊಂಡು ನಾವು ಹೊರಗಡೆ ಬಂದ್ವಿ. ಅವ್ರ ಪಪ್ಪ ಕೇಳ್ತಿದ್ರು, ಈವ್ನಿಂಗ್ 4 o'clock ಇರೋ ಇವೆಂಟ್ಗೆ ಯಾಕೆ ಇಷ್ಟು ಬೇಗ ರೆಡಿ ಹಾಕಿದ್ದೀರಾ ಅಂತ. ನನಗಂತೂ ತುಂಬಾ ಶಾಕ್ ಆಯಿತು. ಕ್ಲೈಂಟ್ನ ಕೇಳಿದ್ದಕ್ಕೆ, ಇಲ್ಲ ನಾನು ಮೇಕಪ್ ಆರ್ಟಿಸ್ಟ್ ಲೇಟ್ ಮಾಡಿಬಿಡ್ತಾರೆ ಆ್ಯಂಡ್ ನಾನು ಫೋಟೋ ಶೂಟ್ ಮಾಡಿಸ್ಕೋಬೇಕು, ಅದಕ್ಕೋಸ್ಕರ ನಾನು ಬೇಗ ರೆಡಿ ಆದೆ ಅಂತ ಹೇಳ್ತಿದ್ರು. ನಿಮಗೂ ಇದೇ ಥರ ಎಕ್ಸ್ಪೀರಿಯನ್ಸ್ ಹಾಗಿದ್ರೆ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಇದೇ ಥರ ವೀಡಿಯೋಸ್ಗೋಸ್ಕರ ನನ್ನನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.